ದೇವರು ಶಿಲುಬೆಯಲ್ಲಿ 7 ಮಾತನ್ನು ಮಾತಾಡ್ತಾರೆ. ಆ ಮೊದಲನೇ ಮಾತು ದೇವರು ನಾನು ಕೊಟ್ಟಿದ್ದಾರೆ ಇವತ್ತು ಹೇಳಲು. ಲೂಕನ ಬರೆದ ಸುವಾರ್ತೆ 23:34 ನಾನು ಮೊದಲೇ ಹೇಳ್ದಂಗೆ ಅವರನ್ನು ಕ್ಷಮಿಸುವಂಥ ದೇವರು ಒಂದು ಮಾತನ್ನು ಹೇಳ್ತಾರೆ. ಇವತ್ತು ಲೋಕದಲ್ಲಿ ನಾವೇನೇ ಒಂದು ತಪ್ಪು ಮಾಡಿದ್ರೆ ನಮ್ಮ ತಂದೆ ತಾಯಿ ನಮ್ಮನ್ನು ಕ್ಷಮಿಸ್ತಾರೆ. ತಂದೆ ತಾಯಿಗಳು ತಪ್ಪು ಮಾಡಿದಾಗ ನಾವು ಕ್ಷಮಿಸಬೇಕು. ಅನೇಕ ವಿಧವಾದ ಕ್ಷಮಾಪಣೆಯನ್ನು ನಾವು ಈ ಲೋಕದಲ್ಲಿ ನೋಡ್ಕೊಂಡು ಬರ್ತಾ ಇರ್ತೀವಿ. ನಮ್ಮ ಕುಟುಂಬದವರು ನಾವೇನ ದೊಡ್ಡ ತಪ್ಪು ಮಾಡಿದಾಗ ನಮ್ಮನ್ನು ಕ್ಷಮಿಸೋದಿಲ್ಲ. ನಾವು ಈ ಲೋಕದಲ್ಲಿ ಏನಾನ ಒಂದು ತಪ್ಪು ಮಾಡಿದಾಗ ಜನರು ಏನು ಮಾಡ್ತಾರೆ, ನಮ್ಮನ್ನ ದೂರ ಇಡ್ತಾರೆ. ಏಂತ ದೂರ ಇಡ್ತಾರೆ ಅಂದರೆ, ಈ ಮನುಷ್ಯ ಮಾಡಬಾರ್ದ ಒಂದು ತಪ್ಪನ್ನು ಮಾಡಿದ್ದಾನೆ ಅಂತೇಳಿ ಯಾರು ಕ್ಷಮಾಪಣೆ ಮಾಡಿದಿರಾ ನಮ್ಮನ್ನು ದೂರ ಇಡುವಂಥ ಸಂದರ್ಭಗಳನ್ನು ನಾವು ನೋಡ್ತೀವಿ. ಗಂಡ ಹೆಂಡತಿಯಲ್ಲಿ ಸಂದರ್ಭದಲ್ಲಿ ಗಂಡ ತಪ್ಪು ಮಾಡಿದಾಗ ಹೆಂಡತಿ ಕ್ಷಮಿಸ್ದಿರ ದೂರ ಇಡುವ ಸಂದರ್ಭವನ್ನು ನೋಡಿದ್ದೀರಿ. ಹೆಂಡತಿ ತಪ್ಪು ಮಾಡಿದಾಗ ಗಂಡ ಕೂಡ ಕ್ಷಮಿಸದೆ ದೂರ ಇರುವಂಥ ಸಂದರ್ಭವನ್ನು ನಾವು ನೋಡಿದ್ದೀವಿ. ಆದರೆ ಈ ಯೇಸು ಕ್ರಿಸ್ತರು ಆ ಥರ ಅಲ್ಲ. ನಾವು ಏನೇ ತಪ್ಪು ಮಾಡಿದ್ರೂ ಯೇಸು ಸ್ವಾಮಿ ಕ್ಷಮಿಸುವ ದೇವರಾಗಿದ್ದಾರೆ. ಈ ಶುಭ ಶುಕ್ರವಾರದಂದು ಶಿಲುಬೆಯ ಕುರಿತು ನಾವು ಮಾತಾಡುವಾಗ ಮೊದಲನೇ ಮಾತು ದೇವರು ಏನು ಹೇಳ್ತಾರೆ ಅಂದರೆ, ನಾನು ನಿಮ್ಮನ್ನು ಕ್ಷಮಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ಲೋಕದಲ್ಲಿ ನಾವು ಎಲ್ಲ ಪಾಪಿಗಳಾಗಿ ವಿಧ ವಿಧವಾದ ಪಾಪಗಳನ್ನು ಮಾಡಿ ನಾವು ಯೇಸು ಕ್ರಿಸ್ತನ ಈ ಶುಭ ಶುಕ್ರವಾರದಂದು ಬಂದು ದೇವರೇ ನಮ್ಮನ್ನು ಕ್ಷಮಿಸು ಅಂತ ಹೇಳಿದಾಗ ದೇವರು ಏನು ಮಾಡ್ತಾರೆ, ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾರೆ. ನಿಮಗೆ ಉದಾಹರಣೆಯಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಏನಂದರೆ, ಪೂನಾದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಯಾವ ಥರ ಮನುಷ್ಯ ಆಗಿದ್ರು ಅಂದರೆ, ಒಂದು ಸೀರಿಯಲ್ ಕಿಲ್ಲರ್ ಆಗಿದ್ದ. ತಿಂಗಳಿಗೊಂದು ಮರ್ಡರ್ ಮಾಡೋದು, ಇನ್ನಾದರೆ ವಾರಕ್ಕೊಂದು ಮರ್ಡರ್ ಮಾಡೋದು, ಆ ಥರ ಸುಮಾರು ಒಂದು 2 ವರ್ಷದಿಂದ ಆತ ಏನು ಮಾಡಿದ್ರು, ಸುಮಾರು ಜನರನ್ನ ಏನು ಮಾಡಿದ್ನೋ ಸಾಯಿಸ್ಕೊಂಡು ಬಂದಿದ್ದ. ಆ ವ್ಯಕ್ತಿನ ಪೊಲೀಸವರು ಹೇಗೋ ಬಾಧೆ ಪಟ್ಟು ಆ ಮನುಷ್ಯನನ್ನ ಹಿಡಿತಾರೆ. ಹಿಡಿದಾಗ ನೀವು ಹೇಳಿ ಅದನ್ನು ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ನಾವು ಶಿಕ್ಷೆಯನ್ನು ಕೊಡಬೇಕು. ಹೈಕೋರ್ಟಲ್ಲಿ ಒಂದು ತೀರ್ಪು ಬರುತ್ತೆ. ಏನು ತೀರ್ಪು ಬರುತ್ತೆ ಅಂದರೆ, ಇದನ್ನ ಮರಣ ದಂಡೆಗೆ ಏನು ಮಾಡೋಣ, ಗುರಿ ಮಾಡೋಣ. ಇವನು ಈ ಭೂಮಿ ಮೇಲೆ ಇರಕ್ಕೆ ಯೋಗ್ಯನಲ್ಲ. ಇವನೇನು ಮಾಡಿದ್ದಾನೆ, ಅನೇಕರನ್ನ ಕೊಂದಿರೋ ನಿಮಿತ್ತ ಅವನ್ನೇನು ಮಾಡೋಣ, ನಾವು ಅವನಿಗೆ ಮರಣದಂಡನೆ ಕೊಡೋಣ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ಅವನ್ನೇನು ಮಾಡಬೇಕು, ಶಿಕ್ಷೆಯನ್ನು ಗುರಿ ಮಾಡಬೇಕು. ಆ ಥರ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಎಲ್ಲ ತೀರ್ಪಲ್ಲಿ ಆತನಿಗೆ ಏನು ತೀರ್ಪು ಬರುತ್ತೆ ಅಂದರೆ, ಮರಣದಂಡನೆಯ ತೀರ್ಪು ಬರುತ್ತೆ. ಅವನು ಮರಣದಂಡನೆ ತೀರ್ಪು ಬಂದಾಗ ಅದರ ಹಿಂದಿನ ದಿನ ಒಂದು ಲೆಟ್ರ್ ಬರೆದು ಅದನ್ನೇನು ಮಾಡ್ತಾನೆ, ಮರಣದಂಡನೆ ಗುರಿ ಆಗ್ತಾನೆ. ಅದನ್ನು ಮಾರನೇ ದಿವಸ ಆತನ ಕೋಣೆಗೆ ಹೋಗಿ ಆ ಲೆಟ್ರನ್ನ ತೆಗೆದು ನೋಡಿದಾಗ ಅದರಲ್ಲಿ ಒಂದು ಲೆಟ್ರಲ್ಲಿ ಏನು ಬರೆದಿ ಅಂದರೆ, ಈ ಭೂಲೋಕದಲ್ಲಿ ನಾನು ಮಾಡಿರೋ ತಪ್ಪಿಗೆ ಯಾವ ಮನುಷ್ಯನೂ ನನ್ನ ಏನು ಮಾಡಲ್ಲ, ಕ್ಷಮಿಸೋದಿಲ್ಲ. ನನ್ನ ಶಿಕ್ಷೆ ಏನಂದರೆ ಮರಣದಂಡನೆ ನನಗೆ ಕೊಡಬೇಕಾಗಿರೋದು. ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ನನಗೆ ಮರಣದಂಡೆಯನ್ನು ಕೊಡಬೇಕು. ಈ ಲೋಕದವರು ಯಾವ ಒಂದು ಅಧಿಕಾರಿಗಳಾಗಲಿ, ಲಾಯರ್ ಆಗಲಿ, ಪೊಲೀಸ್ ಆಗಲಿ, ಜನರಾಗಲಿ ನನ್ನನ್ನು ಏನು ಮಾಡಲ್ಲ, ಕ್ಷಮಿಸೋದಿಲ್ಲ. ಯಾಕಂದರೆ ನಾನು ಚಿಕ್ಕ ಮಕ್ಕಳರಿಂದ ಸುಮಾರು 150 ಏನು ಮಾಡಿದ್ದೀನಿ, ಕೊಲೆ ಮಾಡಿದ್ದೀನಿ. ಅದರಿಂದ ನನಗೆ ಗೊತ್ತು ಈ ಲೋಕದಲ್ಲಿರೋರು ಯಾರು ನನ್ನ ಕ್ಷಮಿಸಲ್ಲ ಅಂತೇಳಿ. ಆದರೆ ನಾನು ಯೇಸು ಕ್ರಿಸ್ತನನ್ನ ಈ ಜೈಲಲ್ಲಿ ತಿಳ್ಕೊಂಡಾಗ ನನಗೊಂದು ಅರ್ಥ ಆಯಿತು. ಏನಂದರೆ, ಈ ಲೋಕದವ್ರು ನನ್ನ ಯಾರು ಕ್ಷಮಿಸ್ದಿರ ಇದ್ರೂ ಯೇಸು ಕ್ರಿಸ್ತನ ನನ್ನ ಕ್ಷಮಿಸ್ತಾನೆ ಎಂಬ ಒಂದು ಧೈರ್ಯ ನನಗೆ ಬಂದಿದೆ. ಇವತ್ತು ನಾನು ಪ್ರಾಣ ಬಿಟ್ಟಿರ್ಬೋದು ಮಾರನೇ ದಿವಸ, ಆದರೆ ನನ್ನನ್ನು ಯೇಸು ಕ್ರಿಸ್ತನು ಕ್ಷಮಿಸಿದ್ದಾನೆ ಅಂತ ಹೇಳಿ ನಾನಿವತ್ತು ಪ್ರಾಣ ಬಿಟ್ಟರು ಮಾರನೇ ದಿವಸ ಎಲ್ಲಿರ್ತೀನಿ, ನಾನು ಆ ಪ್ರಾಣ ನಂತರ ಯೇಸು ಕ್ರಿಸ್ತನ ಬಳಿಯಲ್ಲಿ ಇರ್ತೀನಿ ಅಂತೇಳಿ ಆತನ ಒಂದು ಲೆಟ್ರ್ ಬರೆದು ಸತ್ತೋಗಿರ್ತಾನೆ. ಆ ಲೆಟ್ರು ಇಡೀ ಭಾರತವೆಲ್ಲ ಏನಾಗುತ್ತೆ, ಹಬ್ಬುವಂಥದ್ದಾಗಿದೆ. ದೇವರ ಮಕ್ಕಳೇ, ಇವತ್ತು ನಾವು ಮಾಡೋ ತಪ್ಪ ಮುಖಾಂತರ ನಮ್ಮನ್ನು ಅನೇಕರು ದ್ವೇಷ ಮಾಡ್ಬೋದು, ಅನೇಕರು ನಮ್ಮನ್ನು ಬೈಬೋದು, ಅನೇಕರು ಚೀ ತೂ ಕೇಳಿ ನಮ್ಮನ್ನು ಹೊರಗಿಡ್ಬೋದು. ಆದರೆ ಯೇಸು ಕ್ರಿಸ್ತನ ಶಿಲುಬೆ ಏನು ಹೇಳುತ್ತಂದರೆ, ನೀನು ಎಂಥ ತಪ್ಪು ಮಾಡಿದ್ರು, ಎಂಥ ನೀನು ಘೋರವಾದ ತಪ್ಪು ಮಾಡಿದ್ರು ಯೇಸು ಹೇಳ್ತದಾನೆ, ಬಾ ನಾನು ನಿನಗೇನು ಮಾಡ್ತೀನಿ, ಕ್ಷಮಾಪಣೆಯನ್ನು ಕೊಡ್ತೀನಿ, ನಾನು ನಿನ್ನೇನು ಮಾಡ್ತೀನಿ, ಕ್ಷಮಿಸ್ತೀನಿ ಅಂತ ದೇವ್ರ ವಾಕ್ಯ ಹೇಳ್ತಿದೆ. ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನು ಸುವಾರ್ತೆ ಸಾರುವ ಸಂದರ್ಭದಲ್ಲಿ ಒಬ್ಬನಿಗೆ ಪ್ಯಾರಲೈಸ್ ಅನ್ನೋತಿರುತ್ತೆ. ಏನಂದರೆ, ಲಕ್ವೈ ಹೊಡೆದಿರುತ್ತೆ. ಈ ಲಕ್ವೈ ಏನು ಹೊಡೆಯುತ್ತಂದರೆ, ಒಂದು ಬ್ರೈನಲ್ಲಿ ಒಂದು ಕಡೆ ನಮಗೆ ರಕ್ತ ಸಂಚಲನ ಆಗಿಲ್ದಾಗ ಒಂದು ಭಾಗದಲ್ಲಿ ನಮಗೇನಾಗಲ್ಲ, ಕ್ರಿಯೆ ನಡೆಯೋದಿಲ್ಲ. ಆ ಥರ ಇರೋ ಒಂದು ವ್ಯಕ್ತಿಗೆ ಯೇಸು ಕ್ರಿಸ್ತನು ಏನು ಹೇಳ್ತಾನಂದರೆ, ನಿನ್ನ ಪಾಪವನ್ನು ನಾನು ಕ್ಷಮಿಸಿದ್ದೀನಿ, ಎದ್ದು ನಡೆಯ ಮಗನೇ ಅಂತ ಹೇಳ್ತಾರೆ. ಆಗ ಅಲ್ಲಿರೋ ಎಲ್ಲ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ಈತನು ಪಾಪವನ್ನು ಕ್ಷಮಿಸಲು ಇದಕ್ಕೆ ಯಾರು ಅಧಿಕಾರವನ್ನು ಕೊಟ್ಟರು ಅಂತ ಆತನನ್ನ ಮೇಲೆ ಗುಡುಗುಡ್ತಾರೆ. ದೇವರ ಮಕ್ಕಳೇ, ಆತನ ಅವಾಗ ಒಂದು ಮಾತು ಹೇಳ್ತಾನೆ, ನಾನು ಮನುಷ್ಯ ಕುಮಾರನಲ್ಲ, ನಾನು ದೇವ ಕುಮಾರನು ಅಂತ. ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದಿದ್ದು ಮನುಷ್ಯನಾಗಿ ಮಿತ್ತು ದೇವರಾಗಿ ಬಂದಿದ್ದಾನೆ. ದೇವರ ಮಕ್ಕಳೇ, ಆ
ಆತನು ನಮ್ಮ ಪಾಪಗಳಿಗಾಗಿ ನಮ್ಮ ಶಾಪಗಳಿಗಾಗಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ. ದೇವರ ಮಕ್ಕಳೇ, ಮೊದಲನೇ ಮಾತು ಏನು ಹೇಳಿದ್ರಂದ್ರೆ ಅವರನ್ನು ಕ್ಷಮಿಸುವಂತ. ದೇವರ ಮಕ್ಕಳೇ, ಇವತ್ತು ನಾವೆಲ್ಲ ನಮ್ಮ ರಕ್ತದಲ್ಲಿ ನಾವು ಏನಾಗಿದ್ದೀರಿ, ಪಾಪ ಮಾಡಿ ನಾವಿದ್ದೀರಿ. ದೇವರ ಮಕ್ಕಳೇ, ಇವತ್ತು ನಾವು ಯೇಸು ಕ್ರಿಸ್ತನ ಶಿಲುಬೆ ಹತ್ರ ಬಂದು ಯೇಸು ಕ್ರಿಸ್ತನ ಶಿಲುಬೆ ನೋಡಿ, ಸ್ವಾಮಿ ನಾನು ಮಾಡಿರೋದು ತಪ್ಪು ಸ್ವಾಮಿ, ನಾನು ಪಾಪಿಯಾಗಿದ್ದೀನಿ ಅಂತ ನೀವು ಯಾರ್ಯಾರು ಕೇಳ್ಕೊತೀರೋ ಅವ್ರನ್ನೆಲ್ಲ ಯೇಸು ಕ್ರಿಸ್ತನು ಕ್ಷಮಿಸುವಂತನಾಗಿದ್ದಾನೆ ಅಂತೇಳಿ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಮೊದಲನೇ ಮಾತನ್ನು ಸಮಯ ಕೊಟ್ಟ ನಮ್ಮ